ಎಸ್ಪಿನೂ ಬರಲಿ. ವೆರಿ ಇಸ್ ಎಸ್ ಪಿ ಚೇತನ್ ಬರಲಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಮ್ಮ ಸರ್ವೀಸಲ್ಲಿ 24 ಗಂಟೆ ಒಳಗೆ 2 ಸರಿ, 24 ಅಲ್ಲ 20 ಗಂಟೆಯಲ್ಲಿ 2 ಸರಿ ಈ ಥರ ಪ್ರೆಸ್ ಮೀಟ್ ಮಾಡೋದು ಸಂದರ್ಭ ಯಾವಾಗಲೂ ಬಂದಿರಲಿಲ್ಲ. ಆದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ನಿನ್ನೆ ಸಾಯಂಕಾಲ 5 ಗಂಟೆ ನಾನು ತಮ್ಮ ಜೊತೆಗೆ 24ನೇ ತಾರೀಕೇನು ಘಟನೆ ಆಗಿತ್ತು, 23ನೇ ತಾರೀಕೇನು ಘಟನೆ ಆಗಿತ್ತು ಅದರ ಬಗ್ಗೆ ಮಾತಾಡಿದೆ. ಯಶಸ್ವಿಯಾಗಿ ಸುಖಾಂತ ಆಗಿದೆ ಆ ಘಟನೆದು, ತಮ್ಮೆಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ ಡೇ 24th ಆಗಸ್ಟ್ಗೆ ಇನ್ನೊಂದು ಭಾಳ ದುಃಖದ ಘಟನೆ, ಹೇಳೋಕ್ಕೂ ನಮಗೂ ಮುಜುಗರ ಆಗತ್ತೆ ಅಂಥ ದುಃಖದ ಘಟನೆ ಅಂದರೆ ರೇಪ್ ಆ್ಯಂಡ್ ರಾಬ್ರಿ. ಒಂದು 24ನೇ ತಾರೀಕು ಆಗಿತ್ತು, 25ನೇ ತಾರೀಕು ನಾವು ಆಲಂಡಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಇದುವರೆಗೆ ತಮ್ಮೆಲ್ಲರಿಗೂ ಗೊತ್ತಿದೆ, ಇನ್ಸಿಡೆಂಟ್ 7 to 8 o'clock ಸಾಯಂಕಾಲ ಮಧ್ಯದಲ್ಲಿ ಆಗಿದೆ. ಕಂಪ್ಲೇನೆಂಟ್ ಅಂದರೆ ದಟ್ ಬಾಯ್ ಆ್ಯಂಡ್ ದ ವಿಕ್ಟಿಮ್, ದಟ್ ಗರ್ಲ್ ವರ್ ಡ್ರ್ಯಾಗ್ಡ್ ಆ್ಯಂಡ್ ದುಡ್ಡು ಡಿಮಾಂಡ್ ಇತ್ತು, 3 ಲಕ್ಷ ಕೊಡಬೇಕು ಅಂತ ಒಂಥರ ರಾಬರಿ ಮಾಡೋದು ಪ್ರಯತ್ನ ಇತ್ತು. ಅದು ಯಶಸ್ವಿ ಆಗಿಲ್ಲ. ಆದರೆ ಅದ ನಂತರ ಈ ಒಂದು ದುಃಖದ ಘಟನೆ ಆಯಿತು. ಇದಾದಮೇಲೆ ನಮ್ಮ ಕಮಿಷನರ್ ಅವರು ಮತ್ತು ಈ ದಕ್ಷಿಣ ವಲಯದ IG ಅವರು ಕೂಡ ಎಲ್ಲರೂ ಸೇರಿ ಒಂದು ಕಾರ್ಯಾಚರಣೆ ಪ್ಲಾನಿಂಗ್ ಮಾಡಿ 7 ತಂಡಗಳು ಬೇರೆ ಬೇರೆ ಕೆಲಸಕ್ಕೆ ಅವರು ಹಾಕಿದರು. ಈ ಕೇಸಲ್ಲಿ ಒಂದು ವಿಶೇಷ ಅಂದರೆ ಇದುವರೆಗೆ ನಮಗೆ ವಿಕ್ಟಿಮಿಂದ ಯಾವುದೋ ಒಂದು ಶಬ್ದನೂ ಗೊತ್ತಾಗಲಿಲ್ಲ. ಅದು ಸಹಜ, ನಾವು ಒಪ್ಕೋಬೇಕಾಗತ್ತೆ. ನಿನ್ನೆ ಕೂಡ ನಾನು ಮಾತಾಡಿದೆ, ವಿ ಹ್ಯಾವ್ ಟು ಬಿ ಸೆನ್ಸಿಟಿವ್ ಟು ದ ಟ್ರಾಮಾ ಶಿ ಈಸ್ ಸಫರಿಂಗ್. ಆ ಕಾರಣದಿಂದ ಯಾರು ಪೊಲೀಸ್ ಆಫೀಸರ್ ಆಗಲಿ ಬೇರೆ ಯಾರು ಆಗಲಿ ಅವಳ ಜೊತೆಗೆ ಒಂದು ಸೆಂಟೆನ್ಸ್ ಕೂಡ ಎಕ್ಸ್ಚೇಂಜ್ ಮಾಡೋಕ್ಕಾಗಲಿಲ್ಲ. ಅವ್ರ ಫ್ರೆಂಡ್ ಯಾರಿದ್ದರು, ಮೇಲ್ ಫ್ರೆಂಡ್, ಅವರು ನಮಗೆ ಸ್ವಲ್ಪ ಮಾಹಿತಿ ಕೊಟ್ಟರು. ಆದರೆ ಅದೂ ಇನ್ಕಂಪ್ಲೀಟ್, ಯಾಕೆಂದರೆ ಅವರು ಅನ್ಕಾನ್ಷಿಯಸ್ ಆಗಿದ್ದರು ಮತ್ತು ಅವ್ರದ್ದು ಲಿಮಿಟೇಷನ್ಸ್ ಇತ್ತು. ಆಮೇಲೆ ಮೂರನೇ ವಿಷಯ ಅಂದರೆ 7:30 8 o'clock ಎಷ್ಟು ಕತ್ಲಾಗತ್ತೆ ಅಲ್ಲಿ ತಮಗೆಲ್ಲ ಗೊತ್ತಿದೆ. ಮಧ್ಯದಲ್ಲಿ ನಿನ್ನೆ ಮತ್ತು ಮೊನ್ನೆ ಸಾಕಷ್ಟು ಪಬ್ಲಿಕ್ ಡೊಮೇನಲ್ಲಿ ಸ್ಪೆಕ್ಯುಲೇಷನ್, ಅಡ್ವೈಸ್ ಎಲ್ಲ ಸಿಕ್ಕಿದೆ. ಆದರೆ ಅದು ನಾವು ಗಮನಕ್ಕೆ ತರದೆ, ಏಕೆಂದರೆ ಮೋಸ್ಟ್ ಆಫ್ ಇಟ್ ಈಸ್ ಸ್ಪೆಕ್ಯುಲೇಟಿವ್. ಇಂಥವ್ರು ಮಾಡಿರ್ಬೋದು, ಅಂಥವ್ರು ಮಾಡಿರ್ಬೋದು. ನನಗೆ ಅನೌನ್ಸ್ ಮಾಡೋಕ್ಕೆ ಭಾಳ ಖುಷಿ ಆಗ್ತಾಯಿದೆ ಅಂತ ಹೇಳೋಕ್ಕಾಗಲ್ಲ, ಏಕೆಂದರೆ ಇದು ಸಂತೋಷದ ಪ್ರಸಂಗ ಯಾವುದೂ ಇಲ್ಲ. ಬಟ್ ಐ ವಾಂಟ್ ಟು ಅನೌನ್ಸ್ ದಟ್ ಈ ಕೇಸಲ್ಲಿ 5 ಮಂದಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈ 5 ಮಂದಿ ಯಾರು? ಅಗೇನ್ ಹೈಕೋರ್ಟ್ ಆರ್ಡರ್ ತಕ್ಕಂತೆ ನಾವು ಜಾಸ್ತಿ ಡೀಟೇಲ್ಸ್ ನಮ್ಗೆ ಕೊಡೋಕ್ಕೆ ಬರಲ್ಲ. ಆದರೆ ದೀಸ್ 5 people ಆರ್ ಆಲ್ ಬಿಲಾಂಗಿಂಗ್ ಟು ತಿರುಪೂರ್ ಇನ್ ತಮಿಳ್ನಾಡು. ಆವಾಗ ಮೈಸೂರು ಸಿಟಿಗೆ ಬರ್ತಿದ್ರು. ಅವರು ಬೇಸಿಕಲಿ ಲೇಬರ್ ಕ್ಲಾಸ್ ವರ್ಕರ್ಸ್, ವೈರಿಂಗ್ ಮಾಡಿದವರು, ಕಾರ್ಪೆಂಟ್ರಿ ಮಾಡಿದವರು, ಡ್ರೈವರ್ಸ್,
ಒಬ್ಬರು 7th ಕ್ಲಾಸ್ ಓದಿದ್ದಾರೆ, ಒಬ್ಬರು 8th ಕ್ಲಾಸ್ ಓದಿದ್ದಾರೆ, ಒಬ್ಬರು ಓದಿಲ್ಲ, ಒಬ್ಬರು ಜುವೆನೈಲ್ ಕೂಡ ಇದ್ದಾರೆ 17 ಇಯರ್ ಏಜ್. ಬಟ್ ಕನ್ಫರ್ಮ್ ಮಾಡಬೇಕಾಗತ್ತೆ. ಇದು ನಾವು ಹೇಳ್ತಾ ಇರೋದು ಭಾಳ ಪ್ರಿಲಿಮಿನರಿ ಇಂಟ್ರೋಗೇಷನ್ ಮೇಲೆ. ನಾವು ಆ್ಯಕ್ಚುಲಿ ನಮಗೆ ಬಿಟ್ಟರೆ ನಾವು ಇನ್ನೂ 24 hours ಇನ್ನೂ ಇಂಟ್ರೋಗೇಷನ್ ಮಾಡಿ ತಮಗೆ ತಿಳಿಸ್ಬೇಕಿತ್ತು. ಬಟ್ ನಮ್ಗೆ ಗೊತ್ತಿದೆ ತಮ್ಮ ಕಂಪಲ್ಷನ್ಸ್. ಸೊ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪ್ರಕಾರ ಒಬ್ಬರು ಜುವೆನೈಲ್ ಇದ್ದಾರೆ 17 ಇಯರ್ಸ್, ಬಟ್ ಸಬ್ಜೆಕ್ಟ್ ಟು ಕನ್ಫರ್ಮೇಷನ್. ಆದರೆ ತಮಗೆ ಗೊತ್ತಿದೆ ಈಗ ಜುವೆನೈಲ್ ಆ್ಯಕ್ಟಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಬಂದಿವೆ. ಹಿಂದೆ ಜುವೆನೈಲ್ದು ಡೆಫಿನೇಷನ್ ಏನಿತ್ತು ಅಂದರೆ ಲೆಸ್ ದೆನ್ 18 ಇಯರ್ಸ್. ಈಗ ನಿರ್ಭಯ ಕೇಸ್ ಆದಮೇಲೆ ಜುವೆನೈಲ್ದು ಒಂದು ಡೆಫಿನೇಷನ್ ಚೇಂಜ್ ಆಗಿದೆ ವಿತ್ ರಿಸ್ಪೆಕ್ಟ್ ಟು ಸೀರಿಯಸ್ ಕೇಸಸ್. ಯಾವಾಗ ಒಂದು ಭಾಳ ಸೀರಿಯಸ್ ಕೇಸ್ ಇದ್ದರೆ, ಸೀರಿಯಸ್ ಕ್ರೈಮ್ ಇದ್ದರೆ, ಅದರಲ್ಲಿ ಬಿಯಾಂಡ್ 16 ಆಲ್ಸೋ ದೇ ವಿಲ್ ಬಿ ಟ್ರಯಲ್ಡ್ ಬೈ ದಿ ಕೋರ್ಟ್ ಆ್ಯಸ್ ಯೂಶುವಲ್, ಇಸಂಟ್ ಇಟ್? ಸೊ ಅವ್ರದ್ದು ಬಟ್ ನಾವು ಏಜ್ ಕನ್ಫರ್ಮ್ ಮಾಡಿದ ನಂತರ ವೆದರ್ ರೆಗ್ಯುಲರ್ ಕೋರ್ಟ್ಗೆ ಅವರು ಟ್ರಯಲ್ ಆಗುತ್ತೆ ಅಥವಾ ಜುವೆನೈಲ್ ಕೋರ್ಟ್ಗೆ ಕಳಿಸ್ಬೇಕಾಗತ್ತೆ, ಅದು ನಾವು ಪರಿಶೀಲನೆ ಮಾಡ್ತೀವಿ. ಇವರು ಕೆಲವು ಸರಿ ಯಾವುದೋ ಒಂದು 2 ಕೆಲಸಕ್ಕೋಸ್ಕರ ಮೈಸೂರು ಸಿಟಿಗೆ ಬರ್ತಿದ್ರು. ಬಂದಾಗ ಹೋಗೋದು ಮುಂಚೆ ಸ್ವಲ್ಪ ಕುಡಿಯೋದು, ಪಾರ್ಟಿ ಮಾಡೋದು ಅಭ್ಯಾಸ ಇತ್ತು. ಆ ದಿವಸ ಅವರು ಅಲ್ಲಿ ಇದ್ದರು. ಮುಂದೆ ಏನಾಯಿತು ಅದು ಎಲ್ಲ ತಮಗೆ ಗೊತ್ತಿದೆ. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಮೈ ಟೀಮ್ ಆ್ಯಂಡ್ ಆಲ್ಸೋ ಥ್ಯಾಂಕ್ ಆಲ್ ಆಫ್ ಯು. ತಾವು ಭಾಳ ಪೇಷನ್ಸಿಂದ ಇಂಥ ಘಟನೆಗಳು ಇನ್ವೆಸ್ಟಿಗೇಟ್ ಮಾಡೋಕ್ಕೆ, ಪತ್ತೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಭಾಳ ಸರಿ ನಾವು ಕೇಳ್ತೀವಿ 24 hours ಆಯಿತು ಅರೆಸ್ಟ್ ಆಗಿಲ್ಲ, 48 hours ಆಯಿತು ಅರೆಸ್ಟ್ ಆಗಿಲ್ಲ. ನನಗೆ ಗೊತ್ತಿದ್ದರೆ ಯಾರಿದ್ದಾರೆ ಅರೆಸ್ಟ್ ಮಾಡೋದು 24 hours, ಯಾಕೆ ನಾವು 4 hours ವೇಟ್ ಮಾಡೋದಿಲ್ಲ. ಮತ್ತು ಇಂಥ ಬ್ಲೈಂಡ್ ಕೇಸ್ ವೇರ್ ಓನ್ಲಿ ಸೋರ್ಸ್ ಹ್ಯಾಸ್ ಬೀನ್ ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್ ಎವಿಡೆನ್ಸ್, ಟೆಕ್ನಿಕಲ್ ಆ್ಯಂಡ್ ಸೈಂಟಿಫಿಕ್ ಕ್ಲೂಸ್. ಸೊ ಇದಕ್ಕಿಂತ ಜಾಸ್ತಿ ಇನ್ವೆಸ್ಟಿಗೇಟಿವ್ ಡೀಟೇಲ್ಸ್ ಹೇಳೋದು ಈಗ ಸೂಕ್ತಿಲ್ಲ. ನಮ್ಮ ಟೀಮ್ ಆ್ಯಕ್ಚುಲಿ ಲೆಡ್ ಬೈ ಪ್ರತಾಪ್ ರೆಡ್ಡಿ, ADG ಲಾ ಆ್ಯಂಡ್ ಆರ್ಡರ್, ಅವರು 4 ದಿವಸದಿಂದ ಇಲ್ಲೇ ಇದ್ದಾರೆ. ಮತ್ತು ಚಂದ್ರಗುಪ್ತ್, ನಮ್ಮ IG ಸದರ್ನ್ ರೇಂಜ್ ಪ್ರವೀಣ್ ಪವಾರ್, ಪ್ರದೀಪ್ ಗುಂಟಿ DCP ಲಾ ಆ್ಯಂಡ್ ಆರ್ಡರ್, ಆ್ಯಂಡ್ ಗೀತಾ DCP ಕ್ರೈಮ್, ಆ್ಯಂಡ್ ಆಫ್ ಕೋರ್ಸ್ ನಮ್ಮ SP ಚೇತನ್. ಎರಡು ಆ್ಯಸ್ ಎ ಟೀಮ್ ಆಗಿ 2 ಕೇಸಸ್ ಅಲ್ಲಿ ಟೀಮ್ ಆಗಿ ಕೆಲಸ ಮಾಡಿ ಪತ್ತೆ ಮಾಡಿದ್ದಾರೆ. ನಾನು ಈ ಕೇಸ್ ಡಿಟೆಕ್ಷನ್ ಬಗ್ಗೆ ಜಸ್ಟ್ 5 minutes ಮುಂಚೆ ಸನ್ಮಾನ್ಯ ಗೃಹ ಸಚಿವರಿಗೂ ಹೇಳಿದಾಗ ಅವರು ಹೇಳಿದರು, ಫಸ್ಟ್ ನಮ್ಮ ಕಡೆಯಿಂದ ಈ ಟೀಮ್ಗೂ ಕೂಡ 5 ಲಕ್ಷ ರೂಪಾಯಿ ರಿವಾರ್ಡ್ ನೀವು ಘೋಷಣೆ ಮಾಡಿ ಅಂತ. ಅದಕ್ಕೆ ಅವರು ಹೇಳಿದಾಗೆ ನಿನ್ನೆ ಒಂದು 5 ಲಕ್ಷ ರೂಪಾಯಿ ಬೇರೆ ಕೇಸಲ್ಲಿ ರಿವಾರ್ಡ್ ಅನೌನ್ಸ್ ಮಾಡಿದ್ದೆ. ಈ ಕೇಸಲ್ಲಿ ಕೂಡ 5 ಲಕ್ಷ ರೂಪಾಯಿ ರಿವಾರ್ಡ್ ಅನೌನ್ಸ್ ಮಾಡ್ತಾಯಿದ್ದೀನಿ. ಆದರೆ ರಿವಾರ್ಡ್ ಮುಖ್ಯ ಅಲ್ಲ, ಅದು ಇನ್ಸಿಡೆಂಟಲ್. ಇದು ಡಿಟೆಕ್ಷನ್ ನಾವು ರಿವಾರ್ಡ್ಗೋಸ್ಕರ ಯಾರು ಮಾಡಲ್ಲ. ದಿಸ್ ಈಸ್ ಜಸ್ಟ್ ಟು ಕೀಪ್ ದೇರ್ ಮೊರಲ್ ಅಪ್. ಥ್ಯಾಂಕ್ ಯು. ಎನಿಥಿಂಗ್. ಕೆಲವು ಜನರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ಆದರೆ ನಾವು ಇನ್ನೂ ಡೀಪಾಗಿ ವೆರಿಫೈ ಮಾಡಬೇಕಾಗತ್ತೆ. ಲಾಟ್ ಆಫ್ ಇನ್ವೆಸ್ಟಿಗೇಷನ್ ನೀಡ್ ಟು ಬಿ ಡನ್. ಇನ್ನೂ ನಾವು ಅವ್ರಿಗೆ ಕರ್ಕೊಂಡು ಇಲ್ಲಿ ಸಿಟಿಗೂ ಕರ್ಕೊಳೋದು ಸಾಧ್ಯ ಆಗಲಿಲ್ಲ, ಏಕೆಂದರೆ ಫುಲ್ ನೈಟ್ ಆಪರೇಷನ್ ನಡೀತಿತ್ತು. ಬಟ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಂದರೆ ಸಣ್ಣ ಪುಟ್ಟ ಕೇಸಸ್ ಅಲ್ಲೇ ತಮಿಳ್ನಾಡು ಅಲ್ಲಿ ಮಾಡಿದ್ದಾರೆ ಅಂತ ನಮಗೆ ಅನಿಸ್ತದೆ. ಬಟ್ ಖಚಿತವಾಗಿ ಕೆಲವು ದಿವಸ ನಂತರ ತಮಗೆ ಹೇಳ್ತೀವಿ. ರೆಗ್ಯುಲರ್ ಅಂದರೆ ಅವರು ಅಲ್ಲೇ ಕೆಲಸ ಮಾಡೋದು. ನಾನು ಹೇಳಿದಾಗೆ ಒಬ್ಬರು ಕಾರ್ಪೆಂಟರ್ ಇದ್ದಾರೆ, ವೈರಿಂಗ್ ಇದ್ದಾರೆ, ಡ್ರೈವರ್ ಇದ್ದಾರೆ. ಡ್ರೈವರ್ ಬಂದಾಗ ಈ ಕೆಲವು ಸರಿ ಬಂಡಿಪಾಳ್ಯಗೆ ಬರ್ತಾರಲ್ಲ, ತರಕಾರಿ ತಗೊಂಡು ಬರ್ತಾರೆ. ಬಂಡಿಪಾಳ್ಯ APMC ಅಲ್ಲಿ ಬರ್ತಾರೆ, ತರಕಾರಿ ತಗೊಂಡು ಅಥವಾ ಟೊಮ್ಯಾಟೊ ತಗೊಂಡು, ಆಲೂಗಡ್ಡೆ ತಗೊಂಡು ಏನು ಬರ್ತಾರೆ. ಸೊ ಅವ್ರ ಜೊತೆ ಫ್ರೆಂಡ್ಸ್ನೂ ಬಂದುಬಿಡ್ತಾರೆ. ಆಟೋದಲ್ಲಿ ತಂದರೆ, ಗಾಡಿಯಲ್ಲಿ ತಂದರೆ. ಹೋಗೋದು ಮುಂಚೆ ಸ್ವಲ್ಪ ಪಾರ್ಟಿ ಮಾಡಿಕೊಂಡು ಹೋಗ್ತಿದ್ರು. ಈ ಸರಿ ಹೋಗೋದು ಮುಂಚೆ ಇಂಥ ಒಂದು ಜಘನ್ಯ ಅಪರಾಧ ಮಾಡಿ ಹೋಗಿದ್ದಾರೆ. ಕಾರಣ ಭಾಳ ಡಿಟೇಲ್ಡ್ ಚರ್ಚೆ ನಾವು ಆಫೀಸರ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ಏನು ಕಾರಣ,
ಒಂದು ಕಾರಣ ಇರಲಿಕ್ಕೆ ಇಲ್ಲ, ಸುಮಾರು ಕಾರಣ ಇರಬಹುದು. ಬಟ್ in the end I would like to say that Mysore is one of the safest city even today in the country. Let us not let one incident, let us not paint the whole Mysore city by the same brush. ಅದು ಡೀಟೇಲ್ಸ್ ಕೊಡ್ತೀವಿ. ಓಕೆ, ಸಿ ಹಿಡಿಯೋಕ್ಕೆ ಅಂತೂ ನಮಗೆ ಯಾವುದು ಅಲ್ಲಿಂದ ಕ್ಲೂ ಸಿಕ್ಕಿಲ್ಲ. ಅದಕ್ಕೆ ನಾನು ಅವ್ರಿಗೆ ಬ್ಲೇಮ್ ಮಾಡ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ ಮಾತಾಡೋದು ಒಂದೇ ದಿವಸ ಅಥವಾ ಎರಡೇ ದಿವಸದಲ್ಲಿ ಮೂರೇ ದಿವಸದಲ್ಲಿ ಮಾತಾಡೋದು ಭಾಳ ಕಷ್ಟ ಆಗುತ್ತೆ. ಮಾನಸಿಕವಾಗಿ ಒಂದು ಭಾಳ ಸೀರಿಯಸ್ ಒಂದು ನೋವಾಗತ್ತೆ, ಡ್ಯಾಮೇಜ್ನೂ ಆಗುತ್ತೆ. ಮತ್ತು ಅವ್ರಿಗೆ ಸ್ವಲ್ಪ ಆಸ್ಪತ್ರೆಯಲ್ಲಿ ಕೂಡ ಇದ್ದರು. ಟ್ರಯಲ್ ಮಾಡುವಾಗ ಈಗ ಇದು ಒಂದು ಭಾಳ ಜಘನ್ಯ ಅಪರಾಧ. ನಾನು ನಮ್ಮ ADG ಲಾ ಆ್ಯಂಡ್ ಆರ್ಡರ್ ಅವ್ರಿಗೂ ಹೇಳಿದ್ದೀನಿ ಕೂಡ, ಅವರು ಆಗಲೇ ಕ್ರಮ ತಗೊಂಡಿದ್ದಾರೆ. ವಿ ವಿಲ್ ಟ್ರೈ ಟು ಫೈಲ್ ದ ಚಾರ್ಜ್ ಶೀಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. FSL ಟೀಮ್ ಫುಲ್ ಟೈಮ್ ಕೆಲಸ ಮಾಡ್ತಾನೆ ಇದ್ದಾರೆ. ಆದಷ್ಟು ಜಲ್ದಿ FSL ಇನ್ವೆಸ್ಟಿಗೇಷನ್ ಏನು ಸೈಂಟಿಫಿಕ್ ಎವಿಡೆನ್ಸ್ ಏನಿದೆ ಅದು ತಗೊಂಡು ವಿ ವಿಲ್ ಟ್ರೈ ಟು ಫೈಲ್ ಚಾರ್ಜ್ ಶೀಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. And I will also request Honorable High Court to expedite the trial of this case. ಟ್ರಯಲ್ ಮಾಡಿದರೆ ನಮ್ಮ ಕಡೆಯಿಂದ ಸ್ಪೆಷಲ್ ಪ್ರಾಸಿಕ್ಯೂಟರ್ ಬೇಕಾದರೆ ಸ್ಪೆಷಲ್ ಪ್ರಾಸಿಕ್ಯೂಟರ್ ಹಾಕ್ತೀವಿ. FSLದು ಏನು ಬೇಕು ಅದು ಹಾಕ್ತೀವಿ. ಟ್ರಯಲ್ ಜಲ್ದಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ದ್ಯಾಟ್ ಅಪರಾಧಿಗಳಿಗೆ ಆದಷ್ಟು ಜಲ್ದಿ ಸಜೆ ಸಿಗಬೇಕು, ಆ ಪ್ರಯತ್ನ ನಾವು ಮಾಡ್ತೀವಿ. ಮತ್ತು ಟ್ರಯಲ್ ಸ್ಟೇಜಲ್ಲಿ ವಿಕ್ಟಿಮ್ದು ಕೂಡ ನಮಗೆ ಸಹಕಾರ ಸಿಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಏಕೆಂದರೆ ಇಷ್ಟು ಕೆಲಸ ನಮ್ಮ ಪೊಲೀಸ್ ಅವರು ಮಾಡಿದ್ದಾರೆ. ಈ ಬರೀ ಡಿಟೆಕ್ಟ್ ಆಗಿ ನಮಗೆ ಅಷ್ಟು ಸಂತೋಷ ಆಗೋದಿಲ್ಲ. ಡಿಟೆಕ್ಷನ್ ಈಸ್ ಓನ್ಲಿ ಫಸ್ಟ್, ಮೊದಲನೇ ಹೆಜ್ಜೆ ಇದು. ನಮಗೆ ಫೈನಲ್ ಹೆಜ್ಜೆ ಅಂದರೆ ಅವ್ರದ್ದು ಕನ್ವಿಕ್ಷನ್ ಆಗಬೇಕು. ಆ ಕನ್ವಿಕ್ಷನ್ ತಗೊಳ್ಳೋಕ್ಕೆ ಏನೇನು ಕ್ರಮ ತಗೋಬೇಕು, ಯಾರ್ಯಾರ್ದು ಸಹಕಾರ ಬೇಕು ನಾವೆಲ್ಲ ತಗೊಳ್ತೀವಿ. ತಮ್ಮದು ಸಹಕಾರ ಕೂಡ ತಗೊಳ್ತೀವಿ. ಥ್ಯಾಂಕ್ ಯು. So far we have not heard of blackmail. ಪತ್ರಿಕೆದಲ್ಲಿ ನ್ಯೂಸ್ ಪೇಪರ್ಸಲ್ಲಿ ನಾವು ಭಾಳಷ್ಟು ಇನ್ಫಾರ್ಮೇಷನ್ ಓದ್ತಾ ಇದ್ದೀವಿ, ಬಟ್ ಅದು ನಮಗೆ ಅಂತೂ ಎಲ್ಲೂ ಸಿಕ್ಕಿಲ್ಲ. ವಿ ಡೋಂಟ್ ನೋ. ಅದೇ ನಾನು ನ್ಯೂಸ್ ಪೇಪರ್ಸಲ್ಲಿ ಓದ್ತಾ ಇದ್ದೀನಿ. ತಮ್ಮ ಮೂಲಗಳು ನಮಗಿಂತ ಜಾಸ್ತಿ ಸ್ಟ್ರಾಂಗ್ ಇರಬಹುದು. ಬಟ್ ನನ್ನ ಇನ್ವೆಸ್ಟಿಗೇಷನ್ ಪ್ರಕಾರ ಇದುವರೆಗೆ ಇನ್ವೆಸ್ಟಿಗೇಷನ್ ಪ್ರಕಾರ ಆ ಥರ ಯಾವುದೂ ಆತಂಕ ಇಲ್ಲ. ಮುಂಬೈ ನಮಗೆ ಗೊತ್ತೇ ಇಲ್ಲ. ನನ್ನ ಬಾಯಿಂದ ಯಾವಾಗ ಮುಂಬೈ ಹೇಳಲಿಲ್ಲ. ವಿ ಡೋಂಟ್ ನೋ. ನಾವು ಟಚ್ಚಲ್ಲಿ ಇರ್ತೀವಿ. ನಾನು ನಿನ್ನೆನೂ ಕೆಲವು ಶಬ್ದ ನಿಮಗೆ ಹೇಳಿದೆ. ಯಾವಾಗ ಸಾಧ್ಯ ಆಗುತ್ತೆ ಸಹಕಾರ ಸಿಗತ್ತೆ. ಈಗ ಡಿಟೆಕ್ಟ್ ಮಾಡಿದ್ದೀವಿ, ಸಹಕಾರ ಖಂಡಿತ ಸಿಗತ್ತಂತೆ ನಮಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಒಂದು 100 to 200 vehicles from Kerala and Tamil Nadu come to APMC. No vehicle has gotten GPS. Will the government insist interstate vehicles, particularly goods carriers? It's a policy decision. ನಾನು ಹೇಳಿದೆಯಲ್ಲ, ಯಾವ ರೀತಿ ಮಾಡ್ತೀನಿ ಅದು ನಾನು ಹೇಳಲ್ಲ ಈಗ. ಬಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ನಮಗೆ ಸಹಕಾರ ಸಿಗತ್ತೆ ಅಂತ ನಮಗೆ ಫುಲ್ ವಿಶ್ವಾಸ ಇದೆ. ಥ್ಯಾಂಕ್ ಯು. ಕರೆಕ್ಟ್. ರಾಬರಿಗೋಸ್ಕರ, ಬ್ಲ್ಯಾಕ್ ಮೇಲ್ ಅಲ್ಲ, ರಾಬರಿಗೋಸ್ಕರ 3 ಲಕ್ಷ ಡಿಮ್ಯಾಂಡ್ ಮಾಡಿದರು. ಫೋನ್ ಮಾಡಿಸಿದ್ದಾರೆ, 3 ಲಕ್ಷ ತರಬೇಕು, ಅದು ಪ್ರಯತ್ನ ನಡೆದಿದೆ.
ರಾಬ್ರಿಗೆ ಏನು ಕಾರಣ ಇರ್ತದೆ ಸರ್? ಇಟ್ಸ್ ಅ ಕೇಸ್ ಆಫ್ ರಾಬರಿ ಫಸ್ಟ್. ಇನ್ನು ನಾನೇ ಆರೋಪಿ ನೋಡಿಲ್ಲ. ತಾವು ಏನು ಮಾತಾಡ್ತಾ ಇದ್ದೀರಿ? ಅದು ನಾನು ತಮಗೆ ಹೇಳೋಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ನಾವು ಮಾಡಬೇಕು. ಇದರಲ್ಲಿ ಯಾವುದು ಬ್ಲ್ಯಾಕ್ ಮೇಲ್ ಪ್ರಸಂಗ ಇದುವರೆಗೆ ನಮಗೆ ಗೊತ್ತಿಲ್ಲ. ಇಲ್ಲ. ಓಕೆ, ಥ್ಯಾಂಕ್ ಯು. ಇಂಗ್ಲೀಷ್ ಇಂಡಿವಿಜುವಲಿ ಮಾತಾಡ್ತೀನಿ. ಹೇಳ್ತೀನಿ, ನೀವು ಬನ್ನಿ, ಹೇಳ್ತೀನಿ. ಇದಕ್ಕಿಂತ ಜಾಸ್ತಿ ನಮ್ಮ ಹತ್ರ ಇಲ್ಲ. ಮತ್ತು ಕನ್ನಡದಲ್ಲಿ ಎಷ್ಟು ಕೊಟ್ಟಿದ್ದೀನಿ ಅದಕ್ಕಿಂತ 50% ಹೋಗುತ್ತೆ. ಥ್ಯಾಂಕ್ ಯು. ಸಾಕು ಬೇಟೆನಲ್ಲಿದೆ.